ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಶೋಕ್ ಅವರೇ, ಸಿಬಿಐಗೆ ವಹಿಸಿದ್ರು ಅನ್ಕೊಳ್ಳಿ, ಹಿಂದೆ ಸೌಜನ್ಯ ಪ್ರಕರಣ ಕೂಡ ಸಿಬಿಐಗೆ ವಹಿಸಿದ್ರು, ವರ್ಷಗಳೇ ಕಳೆದೋಯ್ತು, ಇನ್ನೂ ಕೂಡ ಏನು ರಿಸಲ್ಟ್ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕಲೆಕ್ಟ್ ಮಾಡುವಂತಹದ್ದು ವ್ಯವಸ್ಥೆಯನ್ನ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತೀರಿ. ರವಿಯ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ಆ ವ್ಯಕ್ತಿ ಯಾರು, ಅದರಿಂದ ಇರುವಂತ ಕೈವಾಡ ಏನು, ಯಾವ ವಿಚಾರಕ್ಕೋಸ್ಕರ ಈ ಒಂದು ಮಾಫಿಯಾ ಏನಿದೆ, ಯಾವ ಭೂಗತ ದೊರೆಗಳಿದ್ದಾರೆ, ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಹಣ ಕೊಟ್ಟುವಂಥವ್ರು ಯಾರು, ಇದೆಲ್ಲ ರಾಜ್ಯದ ಜನತೆ ಮುಂದೆ ಬರಬೇಕು. ಆಗ ಮಾತ್ರ ನಮ್ಮ ರಾಜ್ಯದಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳು ಸ್ವತಂತ್ರತೆಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತೈತೆ. ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಅವರಿಂದನೂ ಬೇರೆ ಬೇರೆ ಇಲಾಖೆಗಳಿದೆ, ಅವ್ರ ಮೇಲೂ ನಾವು ಒತ್ತಡ ತಂದು ಅವ್ರ ಮುಖಾಂತರನೂ ಈ ಹತ್ಯೆ ಆಗುವಂಥದ್ದಕ್ಕೆ ಯಾರಿಂದ ಇದ್ದಾರೆ ಅಂತ ಕಂಡುಹಿಡಿಯುವಂಥದ್ದಕ್ಕೆ ನಮ್ಮ ಎಲ್ಲ ಲೋಕಸಭಾ ಸದಸ್ಯರಿಗೂ ವಿನಂತಿ ಮಾಡ್ತೀರಿ. ಅವರೂ ಇದರ ಜೊತೆ ಸೇರಿ ಇದಕ್ಕೆ ತಾರ್ಕಿಕವಾದಂಥ ಅಂತ್ಯವನ್ನು ತೆಗೆದುಕೊಂಡು ಹೋಗೋವರೆಗೂ ಈ ಹೋರಾಟವನ್ನು ನಾವು ನಿಲ್ಲಿಸಲ್ಲ, ಕೊನೆವರೆಗೂ ನಾವು ಹೋರಾಟವನ್ನು ಅಲ್ಲ. ಯಾಕಂದ್ರೆ ನಂಬೋದು ಕಷ್ಟ, ರಾಜಕಾರಣಿಗಳನ್ನ ಊಸರು ಒಳ್ಳಿಗೆ ಹೊಳಿಸ್ತಾರೆ, ನಿಮ್ಗೆ ಚೆನ್ನಾಗೇ ಗೊತ್ತು. ಎಲ್ಲ ಒಂದ್ ಕಡೆ ಪಂಚಾಯತಿ ಚುನಾವಣೆಗೆ ಮೈಲೇಜ್ ಪಡೀಲಿಕ್ಕೆ ಹೊರಟಿದ್ದಾರಾ, ಅದಕ್ಕೋಸ್ಕರನೇ ಎಲ್ಲ ಒಂದ್ ಕಡೆ ಇಷ್ಟೊಂದು ರೋಷಾವೇಶವನ್ನು ತೋರಿಸ್ತಾ ಇದ್ದೀರಾ. ಇದರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ತಮಗೂ ಗೊತ್ತಿದೆ, ಯಾವುದೇ ಸಿಂಬಲ್ ಮೇಲೆ ನಡೆಯುವಂಥ ಚುನಾವಣೆ ಅಲ್ಲ. ಇದು ಈ ಸಣ್ಣ ವಿಚಾರ ಇಟ್ಕೊಂಡು, ಗ್ರಾಮ ಪಂಚಾಯತಿ ಅಂತ ವಿಚಾರಗಳನ್ನು ಇಟ್ಕೊಂಡು ಇದೊಂದು ಮನ ಕಲಕೊಳ್ಳುವಂತ ವಿಚಾರ. ಹಾಗಾದ್ರೆ ಗ್ರಾಮ ಪಂಚಾಯತಿ ಕಡೆ ಗಮನ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಜೆಡಿಎಸ್ ಬಿಜೆಪಿ ಮತ್ತೊಂದ್ಸತಿ 2020 ಆಡೋಕೆ ಏನಾದ್ರು ಸಿದ್ಧ ಆಗ್ತಾ ಇದ್ದೀರಾ? ಆ ರೀತಿ ಯಾವುದೇ ಯೋಚನೆ ನಮ್ಮ ಮುಂದೆ ಇಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಹೆಗ್ಲ ಮೇಲೆ ಅಶೋಕ್ ಅವ್ರ ಕೈ ಇದೆ, ಈಶ್ವರಪ್ಪನವ್ರ ಕೈ ಜಮೀರ್ ಅಹಮದ್ ಅವರ ಹೆಗ್ಲ ಮೇಲೆ ಇದೆ. ಎಲ್ಲೋ ಒಂದ್ ಕಡೆ ಮತ್ತೆ ಹಳೆ 2020 ಸೀನ್ ಮತ್ತೆ ವಾಪಸ್ ಮರಳಿ ಬರ್ತಾ ಇದೆ. ಈಗ ಸರ್ಕಾರವನ್ನ ಅಣಗಿಸ್ಬೇಕು ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ಅವರು ವಿರೋಧ ಪಕ್ಷ, ಅವರು 40 ಜನ ಶಾಸಕರಿದ್ದಾರೆ. ಇವತ್ತು ಇಷ್ಟೆಲ್ಲ ಹೋರಾಟ ಯಾಕೆ ಬಲ ಬಂದಿದೆ ಅಂತ ಹೇಳಿದ್ರೆ ನಾವಿಬ್ರು ವಿರೋಧ ಪಕ್ಷ ಒಗ್ಗಟ್ಟಾಗಿರೋದಕ್ಕೋಸ್ಕರ. ಇಲ್ಲಾಂದ್ರೆ ಕಾಂಗ್ರೆಸ್ ಅವರು ಭಯ ಬೀಳ್ತಾ ಇರಲ್ಲ, ಈ ಸರ್ಕಾರ ಭಯ ಬೀಳ್ತಾ ಇರಲ್ಲ. ನಾವು ಒಗ್ಗಟ್ಟಾಗಿ ಎಲ್ಲ ಇಂಡಿಪೆಂಡೆಂಟು ನಮ್ಮ ಜೊತೆ ಸೇರಿದ್ದಾರೆ, ಇಂಡಿಪೆಂಡೆಂಟ್ಸ್ MLAಗಳು, ನಾವೆಲ್ಲ ಒಗ್ಗಟ್ಟಾಗಿರೋದಕ್ಕೋಸ್ಕರ ಇವತ್ತು ಸರ್ಕಾರನ ನಡುಗಿಸ್ತಾ ಇದ್ದೀರಿ. ಒಂದು ವೇಳೆ ನೀವೇನಾದ್ರೂ 2020 ಆಡ್ಬೇಕಂತ ಕನಸು ಕಟ್ಕೊಂಡ್ರು ಅಥವಾ ಗ್ರಾಮ ಪಂಚಾಯತಿ ಲೆವೆಲ್ ಅಧಿಕಾರ ಹಿಡಿಬೇಕು ಅಂತ ನೀವೇನಾದ್ರೂ ಹೊರಟ್ರೆ ಜನ ಕ್ಷಮಿಸೋದಿಲ್ಲ. ಯಾಕಂದ್ರೆ ಈ ವಿಚಾರ ಅಂತಹ ಭಾವನಾತ್ಮಕ ವಿಚಾರ ಆಗಿ ಮಾರ್ಪಟ್ಟಿದೆ. ಅಶೋಕ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳೇಬೇಕು, ಉಭಯ ಪಕ್ಷಗಳು ಕೂಡ ಇದನ್ನ. ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ಇದು ಯಾವುದೋ ರಾಜಕೀಯದ ಹೊಂದಾಣಿಕೆ ಮಾಡೋಕ್ಕೋಸ್ಕರ ನಾವೇನು ಸೇರಿಲ್ಲ. ಆ ಥರದ ಅವಶ್ಯಕತೆ ಬಿಜೆಪಿಗಾಗ್ಲಿ ಅವ್ರಿಗೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ಕಾಲ ಉತ್ತರ ಕೊಡುತ್ತೆ. ಅಲ್ಲ, ಕಾಲ ಇರ್ಬೋದು. ಈಗ ನಾವು ಯಾವುದೇ ಚುನಾವಣೆಗೆ, ಈಗ ನಡೆಯುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆಗೆ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ರಿ. ಒಟ್ಟಿಗೆ ಕೆಲಸ ಮಾಡೋದ್ರಿಂದ ರಾಜ್ಯದ ಜನತೆಗೆ ಒಳಿತಾಗಬೇಕಷ್ಟೇ. ಈ ಒಂದು DK ರವಿ ಅವರ ಹೋರಾಟದಲ್ಲಿ ಗೆಲುವಾದ್ರೆ ಇದು ಬಿಜೆಪಿಯ ಗೆಲುವಲ್ಲ, JDSನ ಗೆಲುವಲ್ಲ, ಈ ರಾಜ್ಯದ ಜನತೆ ಗೆಲುವು. ಆದ್ರೂ ಕೂಡ ನಿಮ್ಮ ಪಕ್ಷದ ಕೆಲವು ನಾಯಕರು ಓಪನ್ ಆಗಿ ನೇರವಾಗಿ ಎದುರಿಸಲಿಕ್ಕೆ ಹಿಂಜರಿತಾ ಇದ್ದಾರೆ. ನಾ ಹೇಳ್ತೇನೆ, ನಿಮ್ಮ ಕೆಲವು ನಾಯಕರು ಹೇಳ್ತಾರೆ 42 ಕೋಟಿ ರೂಪಾಯಿ ತೆರಿಗೆ ಕಟ್ಟಬೇಕಿತ್ತು, ವಂಚನೆ ಮಾಡಿದ್ರು, 40 ಲಕ್ಷ ಇಳಿಸೋಕ್ಕೋಸ್ಕರ ಒತ್ತಾಯ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಹೆಸರು ಹೇಳಕ್ಕೆ ಹಿಂಜರಿತೀರಿ. ನೋಡಿದ್ರೆ ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಯಾವುದೇ ವ್ಯಕ್ತಿ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸರಿಯಾದಂತ ದಾಖಲೆಗಳು ಬೇಕು ನಮ್ಗೆ. ಹಿಂದೆ ಯಾವಾಗ್ಲೂ ಹಾಗಾದ್ರೆ ಆಪಾದನೆ ಮಾಡೇ ಇಲ್ವಾ ನೀವು? ಮಾಡಿದಿರಿ, ಮಾಡಿಲ್ಲ ಅಂತಲ್ಲ, ಆಪಾದನೆ ಮಾಡುವಂತದಲ್ಲ. ಅಲ್ಲ, 42 ಕೋಟಿ ರೂಪಾಯಿ ತೆರಿಗೆ ಕಟ್ಟಬೇಕಾದ್ದು 40 ಲಕ್ಷಕ್ಕೆ ಇಳಿಸಿ ಅನ್ನುವಂಥದ್ದು ಆ ದಾಖಲೆ ಹೇರಿದ್ದು ಅಲ್ಲ. ಈಗ ಪ್ರಸ್ತಾವ ಮಾಡಿದಿರೋ ಇಲ್ವೋ? ಆ ದಾಖಲೆಗಳನ್ನ ನಾವು ಹುಡುಕ್ತಾ ಇದ್ದೀರಿ. 40 ಕೋಟಿಯಿಂದ ತೋರಿಸ್ತೀನಿ ನಿಮಗೆ, ನೋಡ್ಬಿಡಿ. ಎಸ್, ನಿಮ್ಮ ಪಕ್ಷದ ನಾಯಕರು ಸೋಮಣ್ಣನವರು ವಿಧಾನ ಪರಿಷತ್ನಲ್ಲಿ ಇದ್ರ ಬಗ್ಗೆ ನೇರವಾಗಿ ಹೇಳಿದ್ರು, ನೋಡ್ಬಿಡಿ. 42 ಕೋಟಿ ರೂಪಾಯಿ ಸರ್ವಿಸ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಅವ್ರು ಆದೇಶ ಮಾಡಿದ ಮೇಲೆ ಅವ್ರಿಗೆ ಅವ್ರು ದೂರವಾಣಿ ಮಾಡಿ, ಆ ದೂರವಾಣಿ ಮುಖೇನ ಮಾತನಾಡಿದ ಮೇಲೆ ನಾನು ಕೇವಲ ಒಂದು 50% ಅನ್ನು ಬೇಕಾದ್ರೆ ಇದು ಮಾಡ್ಬೋದು, ಯಾವುದೇ ಕಾರಣಕ್ಕೆ ನಾನು ಇದನ್ನು ಮಾಡೋಕ್ಕಾಗೋದಿಲ್ಲ ಅಂದಾಗ ಅದೇ ಅವರು ಒತ್ತಡ ತಂದು 42 ಕೋಟಿ ರೂಪಾಯಿಂದ 40 ಲಕ್ಷ ರೂಪಾಯಿಗಳಿಗೆ ತೀರ್ಮಾನವನ್ನು ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಿ ಆಗಿರ್ತಕ್ಕಂಥದ್ದು ಕೂಡ ಒಂದು ರೀತಿ ನಿಗೂಢತೆ. ಎಸ್, ನಿಗೂಢತೆ ಇದೆ ಅಂತಾರೆ. ಯಾಕೆ ಹೆದರ್ತೀರಿ ಹೆಸರೇಳಕ್ಕೆ? ಅಲ್ಲ, ನಿಗೂಢತೆ ಪ್ರಶ್ನೆ ಅಂದ್ರೆ ಯಾಕೆ ಹೆಸರೇಳಕ್ಕೆ ಹೆದರ್ತಾ ಇದ್ದೀರಿ? ಈ ಪ್ರಕರಣದಲ್ಲಿ ಬನ್ನಿ ಓಪನ್ ಆಗಿ. ನಾವು ಭಯ ಯಾಕೆ? ವಿಧಾನಸಭೆ ಇಡೀ ರಾಜ್ಯ ಜನ ಎದ್ದು ನಿಂತಿದ್ದಾರೆ.
ವಿಧಾನಸಭೆಯಲ್ಲಿ ನಾವ್ ಏನೇ ಹೇಳಬೇಕಾದ್ರೂ ಮೊದಲು ಸ್ಪೀಕರ್ ಇಂದ ಪರ್ಮಿಷನ್ ಸ್ವಾಮಿ, ಹಿಂದೆ ಎಷ್ಟು ಉದಾಹರಣೆ ಕೊಡ್ಲಿ ಈ ರೀತಿ ಆಪಾದನೆ ಮಾಡುವಂಥದ್ದು? ಮಾಡಿದ್ರೆ ದಾಖಲೆ ಇಲ್ದೆ? ಅದನ್ನ ಕಡದಿಂದ ತೆಗೆದಾಕ್ತಾರೆ, ನಮ್ಗೆ ವಾರ್ನ್ ಮಾಡ್ತಾರೆ. ದಾಖಲೆ ಇಲ್ಲದೆ ನೀವು ಆಪಾದನೆ ಮಾಡೋದಿಲ್ವಾ? ಹಾಗಾದ್ರೆ ನೀವ್ ಹೇಳುವಂತದ್ದು ಯಾರು ಈ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ ಅವ್ರ ಮೇಲೆ ಆಪಾದನೆಯನ್ನ ಸೋಮಣ್ಣ ಮಾಡಿದ್ದಾರೆ. ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀರಿ. ಅದಕ್ಕೆ ದಾಖಲೆಗಳು ನಾವು ಒಂದ್ಸರಿ CBI ತನಿಖೆ ಕೊಟ್ಬಿಡ್ಲಿ. ಹಾಗಾದ್ರೆ ಅವಾಗ ಈ ಎಲ್ಲಾ ದಾಖಲೆಗಳು ಏನೇನ್ ನಮ್ಮ ಹತ್ರ ಇದೆ ಎಲ್ಲಾ ದಾಖಲೆಗಳನ್ನ ನಾವು ಕೊಡ್ತೀರಿ. ಈ ಸರ್ಕಾರದ ಪ್ರಮುಖ ಸಚಿವರೊಬ್ರು 42 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿ ಅದನ್ನ 40 ಲಕ್ಷಕ್ಕೆ ಇಳಿಸಲಿಕ್ಕೆ ಒತ್ತಾಯ ಮಾಡಿದ ದಾಖಲೆ ನಿಮ್ಮ ಬಳಿ ಇದೆ. ಹಾಗಾದ್ರೆ ಹೌದು, ಇದೆ, ದಾಖಲೆ ಇದೆ. ನಾವು 40 ಕೋಟಿ ಕೊಟ್ಟಿರೋ ದಾಖಲೆ ಇದೆ. 40 ಲಕ್ಷಕ್ಕೆ ಇಳಿಸಿರೋ ದಾಖಲೆ ನಮಗೆ ಇನ್ನೂ ಸಿಕ್ಕಿಲ್ಲ. ಆ ದಾಖಲೆಯನ್ನ ಹುಡುಕ್ತಾ ಇದ್ದೀರಿ. ಆ ದಾಖಲೆ ಸಿಕ್ಕಿದ ತಕ್ಷಣನೇ ಆ ವ್ಯಕ್ತಿಯ ಹೆಸರನ್ನ ಹೇಳ್ತೀರಿ. ಅವ್ರ ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, MP ಯಾರೇ ಆಗಿದ್ರು ಅವ್ರ ಹೆಸರನ್ನ ನಾವು ಸ್ಪಷ್ಟವಾಗಿ ಜನಗಳ ಮುಂದೆನೂ ಹೇಳ್ತೀರಿ. ಆ CBIಗೂ ತಗೊಂಡೋಗಿ ಯಾರು ಆ ಸಚಿವ ಯಾರು ಅದನ್ನ ದಾಖಲೆ ಸಿಕ್ಕಿದ ಮೇಲೆ ನಾವು ಹೇಳಕ್ ಸಾಧ್ಯ. ಹಾಗಾದ್ರೆ 40 ಕೋಟಿ ರೂಪಾಯಿ ವಂಚನೆ ಮಾಡಿರುವವರ ಹೆಸರನ್ನ ಯಾಕೆ ತಗೊಂಡ್ರು ಪರಿಷತ್ತಲ್ಲಿ? ಹಾಗಾದ್ರೆ ದಾಖಲೆ ಇಲ್ಲದೆ ಹಾಗಾದ್ರೆ ಯಾಕೆ ಹೇಳಿದ್ರು? ಈಗ ಹೇಳಿದಾರಲ್ಲ ಸೋಮಣ್ಣವರು. ಈಗ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟಿದೆ MBC ಗ್ರೂಪ್ಸ್ ಅಂತ. ಸೊ ಬೇರೆ ಬೇರೆ ಹೆಸರುಗಳು ಬಂದಿದೆ. ಯಾರ್ಯಾರು ಬೇರೆ ಬೇರೆ ಡೆವಲಪರ್ಸ್ ಇದ್ದಾರೆ ಇವರೆಲ್ಲರ ಹೆಸರು ಬಂದಿದೆ. ಇವತ್ತು ನಾನು ಕೋಲಾರದಲ್ಲಿ ಹೇಳಿದೆ ಯಾವುದು ಗಾಲ್ಫ್ ಕ್ಲಬ್ದು, ಇವೆಲ್ಲ ಬಂದಿರುವಂತದ್ದು. MBC ಗ್ರೂಪ್ ಅಂದ್ರೆ MBC ಗ್ರೂಪ್ಗೆ ಲಿಂಕ್ ಆಗಿರುವಂತದ್ದು ಗಾಲ್ಫ್ ಲಿಂಕ್. ಅದರ ಡೈರೆಕ್ಟರ್ ಆಗಿರೋರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು ಗೃಹ ಸಚಿವ KJ ಜಾರ್ಜ್ ಅವರು. ಇರ್ಲಿ, ಜಾರ್ಜ್ ಅವ್ರು ಇರ್ಲಿ ಅಥವಾ ಅವ್ರ ಮಗ ಇರ್ಲಿ, ಬೇರೆಯವ್ರು ಇರ್ಲಿ, ಅವ್ರ ರಿಲೇಷನ್ ಯಾರೇ ಇದ್ರು ಸರಿಯಾದಂತ ದಾಖಲೆ ನಮಗೆ ಸಿಗಬೇಕು. ಒಬ್ಬರ ಮೇಲೆ ಆಪಾದನೆ ಮಾಡಬೇಕಾದ್ರೆ ವಿಧಾನಸಭೆಯಲ್ಲಿ ದಾಖಲೆ ಇಲ್ದಿರ ಮಾಡಕ್ ಸಾಧ್ಯ ಇಲ್ಲ. KJ ಜಾರ್ಜ್ ಹೆಸರು ಹೇಳಲಿಕ್ಕೆ ಹೆದರ್ತಾ ಇದ್ದೀರಿ ನೀವು? ಪ್ರಶ್ನೆನೇ ಇಲ್ಲ. ಈಗ ಸರ್ಕಾರದ ಯಾವುದೇ ಮಂತ್ರಿ ಆಗಿರ್ಲಿ, ಜಾರ್ಜ್ ಅವರಂತಲ್ಲ, ಯಾವುದೇ ಮಂತ್ರಿ ಆಗಿರ್ಲಿ, ನಾವೇನು ಎದುರೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ಕೇಸನ್ನ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದೀರಿ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ. ಜಾರ್ಜ್ ಅವ್ರನ್ನ ಕಂಡೆ ಗಡ 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 ನಡೀತಾ ಇದ್ದೀರಿ. ಮುಖ್ಯಮಂತ್ರಿ ಮೇಲೇನೆ ಮಾಡಕ್ಕೆ ನಾವು ನಡಗ್ಲಿಲ್ಲ ಅಂದ್ರೆ ಇನ್ನು ಜಾರ್ಜ್ ಅವ್ರ ಮೇಲೆ ಮಾಡಕ್ಕೆ ನಡಗೋ ಪ್ರಶ್ನೆನೇ ಇಲ್ಲ. ರಾಜ್ಯದ ಜನ ನೋಡೋರು. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ನಾರಾಯಣ ಸ್ವಾಮಿ ಅವರ ಹೆಸರನ್ನ ಹೇಳಿದ್ರಿ. ಆದ್ರೆ CM ಹೇಳಿದ್ರು ಮೊನ್ನೆ ವಿಧಾನಸಭೆಯಲ್ಲಿ, ನೀವು ಕೂಡ ಇದ್ರಿ, ಅವ್ರ ಮಾವನವರೇ ಕೇಳ್ಕೊಂಡಿದ್ರು ನಮಗೆ ಟ್ರಾನ್ಸ್ಫರ್ ಕೊಡಿ ಅಂತ, ಅದಕ್ಕೋಸ್ಕರ ನಾನು ಟ್ರಾನ್ಸ್ಫರ್ ಮಾಡಿದೆ ಬೆಂಗಳೂರಿಗೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನೀವು ವಿಚಾರ ಪ್ರಸ್ತಾವ ಮಾಡಲೇ ಇಲ್ಲ. 100% ಅವ್ರು ಟ್ರಾನ್ಸ್ಫರ್ ಆಗಿರೋದು ಅಲ್ಲಿನ MLAಗಳ ಲೆಟರ್ಗಳ ಮೇಲೆ, ಒತ್ತಡದ ಮೇಲೆ. ಯಾರು ನಾರಾಯಣ ಸ್ವಾಮಿ ಅವರು ಮತ್ತು ಅವರೆಲ್ಲ ಯಾರು ಸ್ನೇಹಿತರಿದ್ದಾರೆ ಅವರು ಆ ಪತ್ರ ಸಿಗ್ಬೇಕು ನಮಗೆ. ಅಲ್ಲೇ CM ಎದುರುಗಡೆ ಹೇಳಬೇಕಿತ್ತು ಅಶೋಕ್ ಅವರೇ. ಅದನ್ನ ಹೇಳಿದಿರಲ್ಲ, ಓಪನ್ ಆಗಿ ಹೇಳಿದಿರಿ. ನಾವು ಗಾಲ್ಫ್ ಕ್ಲಬ್ ಇಂದ ನಾರಾಯಣ ಸ್ವಾಮಿ. ಅದೆಲ್ಲವೂ ಸರಿಯೇ, ಆದ್ರೆ ನಿಮ್ಮ ಸೀರಿಯಸ್ನೆಸ್ ಬಗ್ಗೆ ನಂಗೆ ಇನ್ನೂ ಕೂಡ ಅನುಮಾನ ಇದೆ ಅಶೋಕ್ ಅವ್ರೆ. ಯಾಕಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಬಂದಲ್ಲಿ ನೀವು ಹಬ್ಬ ಮಾಡಕ್ ಹೊಂಟುಬಿಟ್ರಿ. ಕೂತ್ಕೋಬೇಕಿತ್ತು ವಿಧಾನಸೌಧದಲ್ಲೇ. ಇಲ್ಲ, DK ರವಿ ಅವರ ಪ್ರಕರಣ CBI ತೆರಿಗೆ ಕೊಡ್ಲೇಬೇಕು, ಅಲ್ಲಿವರೆಗೂ ನಾವು ಮನೆಗೆ ಹೋಗಲ್ಲ ಅಂತ ಕೂತ್ಕೋಬೇಕಿತ್ತಲ್ಲೇ. ಪ್ರಾರಂಭದಲ್ಲೇ ನಮ್ಮ ನಾಯಕರಾದಂತ ಜಗದೀಶ್ ಶೆಟ್ಟರ್ ಅವರು ವಿಧಾನಸಭಾ ಅಧಿವೇಶನ ನಡೆಯುವಾಗ ನಾವು ಹಗಲು ರಾತ್ರಿ ಧರಣಿ ಮಾಡಿದ್ದಾರೆ ಅಂತಾರೆ. ಈಗ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಹಬ್ಬ ಇದ್ರೂ ಸಹ ನಾವು ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಹಬ್ಬ ಇದ್ರು ಹೊಸ್ತಡ್ಕಿದ್ರು ಅದನ್ನ ಬಿಟ್ಟು ಬಂದು ಇಲ್ಲಿ ಧರಣಿಯನ್ನ ಕೂತ್ಕೊಂತೀರಿ. ಬೆಳಗ್ಗೆ ವಿಧಾನಸೌಧಕ್ಕೆ ಹೋಗಕ್ ಮುಂಚೆ ಬೆಳಗ್ಗೆ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಎದುರುಗಡೆ 10 ಗಂಟೆಗೆ ಕೂತು 1 ಗಂಟೆ ಪ್ರತಿಭಟನೆ ನಾವು ಮಾಡ್ತೀರಿ. ಆ ಪ್ರತಿಭಟನೆ ಆದ್ಮೇಲೆ ನಾವು ವಿಧಾನಸೌಧ ಒಳಗನೆ ಹೋಗ್ತೀರಿ, ಪ್ರತಿಭಟನೆ ಮಾಡ್ತೀರಿ. ಏನಾದ್ರೂ ಸರ್ಕಾರ, ಸಿದ್ದರಾಮಯ್ಯನವರು ಏನಾದ್ರೂ ಅವರ ವ್ಯಕ್ತಿಯ ಚಾರಿತ್ರವನ್ನ, ಅವರ ಕುಟುಂಬ, ಅವರ ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರೆ ಅಲೋ ಮಾಡಲ್ಲ, ಅವ್ರನ್ನ ಮಾತಾಡಕ್ಕೂ ಬಿಡಲ್ಲ, ಅವ್ರು ನಿಂತು ಮಾತಾಡಕ್ಕೂ ಬಿಡಲ್ಲ. ನಾವು CBI ತನಿಖೆಗೆ ಕೊಡ್ತೀರೋ ಇಲ್ವೋ ಇಷ್ಟೇ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ನಾವು ಕೇಳ್ತೀರಿ. ಅಲ್ಲ, ನೀವಿಲ್ಲಿ ರೋಷಾವೇಶದಿಂದ ನೀವು ಕೂತ್ಕೊಂಡು ಹೇಳ್ತಾ ಇದ್ದೀರಿ. ಶೆಟ್ರು ಹೊಂಟ್ರು ಹುಬ್ಬಳ್ಳಿಗೆ, ಆ ಕಡೆ ಟ್ರೈನ್ ಹತ್ತಿದ್ದಾರೆ, ಒಬ್ಬೊಬ್ರು ನಾಯಕರು ಒಂದೊಂದು ಊರಿಗೆ ಹೋಗ್ತಾ ಇದ್ದಾರೆ. ಈ ವಿಚಾರದಲ್ಲಿ ಬಹುಶಃ ನಾ ಆ ಸೀರಿಯಸ್ನೆಸ್ ನ ಬಯಸ್ತಾ ಇದ್ದೀನಿ ಅಶೋಕ್ ಅವರೇ. ನಮ್ಮೆಲ್ಲ ನಾಯಕರಿಗೂ ಆ ಸೀರಿಯಸ್ನೆಸ್ ಇದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಶೆಟ್ಟರ್ ಹೊಂಟಿದ್ದಾರೆ ಹಬ್ಬ ಮಾಡಕ್ಕೆ. ಇಲ್ಲ, ಅವ್ರೇನು ಹಬ್ಬ ಮಾಡ್ತಾರೆ ಅನ್ನೋ ನನಗೇನು ಅನ್ಸಲ್ಲ. ಅವರು ಕೆಲಸದಲ್ಲಿ ಬಹಳ ಭಕ್ತಿ ಇಟ್ಕೊಂಡಂಥವ್ರು, ನನಗೆ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವರು, ನಮ್ಮ ಅನಂತಕುಮಾರ್, ಎಲ್ಲ ನಾಯಕರು ಬೆಂಗಳೂರಿಗೆ ಬರೋರಿದ್ದಾರೆ. ಇನ್ನೊಂದು ಬಾರಿ ಕೂತ್ಕೊಂಡು ಮತ್ತೆ ಚರ್ಚೆ ಮಾಡ್ತೀರಿ. ಈ ಹೋರಾಟ ಜನಗಳ ಹೋರಾಟ. ನಾವು ಬಿಜೆಪಿಯವರು ಅದು ಜೊತೆ ಸೇರಿಸ್ತಾ ಇದ್ರಿ. ಅಗೇನ್ ನಾನು ಬಿಜೆಪಿ ಅನ್ನೋದನ್ನ ಇಲ್ಲಿ ಬಳಸೋದನ್ನ ಒಪ್ಪೋದೇ ಇಲ್ಲ ಅಶೋಕ್ ಅವರೇ. ಯಾಕಂದ್ರೆ ಇದು ಜನರ ಹೋರಾಟ. ಆ ಕನ್ಸರ್ನ್ ಕೊನೆಯವರೆಗೂ ಕೂಡ ನಿಮ್ಮಲ್ಲಿರಲಿ, ಆ ಜವಾಬ್ದಾರಿ ಇರಲಿ. ಆ ಜವಾಬ್ದಾರಿಯೊಂದಿಗೆ
DK ರವಿಯವರ ನಿಗೂಢ ಸಾವಿನ ಪ್ರಕರಣ ತಾರ್ಕಿಕ ಅಂತ್ಯ ಸಿಗುವವರೆಗೂ, ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ಕೂಡ ಆ ಜವಾಬ್ದಾರಿಯೊಂದಿಗೆ ನೀವು ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಒದಗಿಸಬೇಕು. ಅಲ್ಲಿಯವರೆಗೂ ಕೂಡ ಎಲ್ಲರೂ ಹೋರಾಟವನ್ನು ಮುಂದುವರಿಸಬೇಕು. ಆ ಮಾತನ್ನ ಹೇಳ್ತಾ ಇವತ್ತಿನ ಟಾರ್ಗೆಟ್ನ ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಅಶೋಕ್. ಎಸ್, ಇದು ಅಶೋಕ್ ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.